ಜೊಯ್ಡಾ ತಾಲೂಕಿನ ರಾಮನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. 106 ಜನರು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ನಡೆಸಿಕೊಂಡರು. ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್, ಕೆನರಾ ಬ್ಯಾಂಕ್ ದೇಶಪಾಂಡೆ, ಆರ್ಸೆಟ್ ಸಂಸ್ಥೆ ಹಳಿಯಾಳ, ಕೆಎಲ್ಇ ವಿಶ್ವವಿದ್ಯಾಲಯ, ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ಜೆಎನ್ ಮೆಡಿಕಲ್ ಕಾಲೇಜ್ ಬೆಳಗಾವಿ, ಸರ್ಕಾರಿ 20 ಹಾಸಿಗೆಗಳ ಆಸ್ಪತ್ರೆ ರಾಮನಗರ ಮತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ, ಆರ್ಸೆಟ್ ಸಂಸ್ಥೆ ಹಳಿಯಾಳ, ವಿಸ್ತರಣಾ ಶಾಖೆ ಜೊಯ್ಡಾ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಬೃಹತ್ ಶಿಬಿರ ಕಾರ್ಯಕ್ರಮವನ್ನು ಸರ್ಕಾರಿ 20 ಹಾಸಿಗೆಗಳ ಆಸ್ಪತ್ರೆ ರಾಮನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಮಹಾಂತೇಶ್ ಡಿ ಸಿದ್ದಿಬಾವಿ, ದಂತ ವೈದ್ಯರು, ಕೆಎಲ್ಇ ಆಸ್ಪತ್ರೆ ಬೆಳಗಾವಿ ಉದ್ಘಾಟಿಸಿ ಕೆಎಲ್ಇ ಆಸ್ಪತ್ರೆ ಬೆಳಗಾವಿಯಲ್ಲಿ ಸಿಗುವ ಸ್ಪೆಷಾಲಿಟಿ ಹಾಗೂ ಶಸ್ತ್ರಚಿಕಿತ್ಸೆಗಳ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಸುಜಾತಾ ಉಕ್ಕಲಿ, ತಾಲೂಕು ವೈದ್ಯಾಧಿಕಾರಿಗಳು ಜೊಯ್ಡಾ ಮಾತನಾಡಿ, ಫಲಾನುಭವಿಗಳಿಗೆ ಉಚಿತ ಆರೋಗ್ಯದ ಸೌಲಭ್ಯ ಪಡೆದುಕೊಳ್ಳಿ ಮತ್ತು ಸರ್ಕಾರದ ಆಶಾ ಕಿರಣ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತ ಕನ್ನಡಕ ವಿತರಣೆ ಮಾಡಿದರು. ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವ್ರು ಎಲ್ಲರೂ ನೋಡ್ತಾರೆ. ಅಷ್ಟೇ ಅಲ್ಲದೆ ನಮ್ದು ರಾಜ್ಯ ಸರ್ಕಾರದಿಂದನೇ ನಮ್ಮ ಇಲಾಖೆಯಿಂದ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಅಂತ ಮಾಡಿದೆ. ಅಲ್ಲಿ ಆ ಕಾರ್ಡ್ ಇತ್ತು ಅಂತಂದ್ರೆ ಬರೀ ನಿಮ್ಮ ಬಿಪಿಎಲ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನೀವೇನಾದ್ರೂ ಹೋಗಿದ್ದಾಯ್ತಂದ್ರೆ ನಿಮಗೆ ಅದರಲ್ಲಿ 5 ಲಕ್ಷ ರೂಪಾಯಿವರೆಗೂ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ. ಯಾರಿಗೆ ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ. ಇನ್ನು APL ಕಾರ್ಡ್ ಇದ್ದವ್ರಿಗೆ ಅವ್ರಿಗೆ 30% ಫ್ರೀ ಮಾಡ್ತಾರೆ, 70% ಅವ್ರು ಪೇ ಮಾಡಬೇಕಿದೆ. ಆದರೆ ಇಂಥ ಕ್ಯಾಂಪ್ಗಳಾಗೋದು ಈ ನಮ್ಮ ಇಂಥ ಹಳ್ಳಿಯಲ್ಲಿ ನಾವು ಸುಮಾರು 60 ಕಿಲೋಮೀಟರ್ ದೂರ ಇದೀವಿ ಬೆಳಗಾವಿಯಿಂದ. ಇಲ್ಲಿಂದ ಹೋಗೋದೇ ಕಷ್ಟ, ಯಾಕಂದರೆ ರೋಡ್ ಸರಿ ಇಲ್ಲ. ಇನ್ನೊಂದೇನೋ ರೋಡ್ ಅರ್ಧಂಬರ್ಧ ಆಗಿದ್ರು ಕೂಡ ಸರಿ ಇಲ್ಲನೇ ಅಂತ ಅನ್ಕೋತೀವಿ. ಇಲ್ಲಿಂದ ಹೋಗಿ ಯಾವುದೋ ಒಂದು ಪೇಷಂಟ್ ಇತ್ತು ಅಂತಂದರೆ ಆ ಪೇಷಂಟನ್ನ ಭಾಳ ಸೀರಿಯಸ್ ಪೇಷಂಟ್ ಇದ್ದಿದ್ದನ್ನು ಅಲ್ಲಿ ರೆಫರ್ ಮಾಡೋತನ ಜೀವ ಹೋಗಿರುತ್ತೆ. ಅಂಥದ್ದೊಂದು ಏನೇನೋ ಕಂಡೀಷನ್ ಎಲ್ಲ ನಾವು ಎದುರಿಸಿದ್ದೀವಿ. ಆದರೆ ಅಂಥದ್ದೊಂದು ಏನಾದರೂ ನಮ್ಮ ಸಮಸ್ಯೆಗಳಿತ್ತು ಅಂತಂದರೆ ಇಲ್ಲೇ ಬಂದು ನಾವು ಪ್ರತಿ ತಿಂಗಳು ನೋಡ್ತೀವಿ. ಮತ್ತು ಅದ್ರ ಜೊತೆಗೆ ಕ್ಯಾಂಪ್ ಕೂಡ ಮಾಡ್ತೀವಿ. ಕ್ಯಾಂಪ್ ಮಾಡಿ ಕ್ಯಾಂಪಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಈ ಮುಂದೆ ಬಂದಿದ್ದಾರಲ್ಲ, ಇದಕ್ಕೆ ನನ್ನ ಒಂದು ತುಂಬ ಹೃದಯದ ಒಂದು. ಮಾಸ್ಕ್ ಇರಲಿಲ್ಲ, ಮಾಸ್ಕ್ ಸಿಕ್ತು, ಕಾನ್ಸಂಟ್ರೇಟರ್ ಸಿಕ್ತು, ನಮಗೆ ಏನೇನು ಬೇಕಿತ್ತು ನಾವು PPE ಕಿಟ್ಟು, ಮೆಡಿಸಿನ್ ಎಲ್ಲನೂ ಕೊಟ್ಟರು. ಅದೇ ರೀತಿ ಈಗೂ ಕೂಡ ಮತ್ತು ಅವ್ರನ್ನಲ್ಲೇ ಹಾಗೆ ಬಿಡೋಂಗಿಲ್ಲ ಅಂತ ಹೇಳ್ಬಿಟ್ಟು 6 ತಿಂಗಳಿಗೊಂದ್ಸರಿ ಕ್ಯಾಂಪ್ ಮಾಡೋದು. ಆ ಕ್ಯಾಂಪಲ್ಲಿ ಜನರಿಗೆ ಈ BPL ಕಾರ್ಡ್ ಇದ್ದವರು ಇರಲಿ, ಬೇರೆಯವ್ರು ಇದ್ದವ್ರು ಇರಲಿ, ಎಲ್ಲ ಜನರಿಗೆ ಒಂದು ಆರೋಗ್ಯದ ಒಂದು ಸುವ್ಯವಸ್ಥೆ ಆಗಬೇಕು. ಅವ್ರಿಗಿರುವಂಥ ಏನೇ ಸಣ್ಣ ಪುಟ್ಟ ರೋಗಗಳಿದ್ರೆ ಅದರಲ್ಲಿ ಅವ್ರು ಚಿಕಿತ್ಸೆ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಅದರ ಜೊತೆ ಗುರುನಾಥ್ ಕಾಮತ್ ಸುಬಾ ಸಹಕಾರಿ ಸೊಸೈಟಿ ಅಧ್ಯಕ್ಷರು ರಾಮನಗರ ಮಾತನಾಡಿ, ರಾಮನಗರ ಇಂತಹ ಬೃಹತ್ ಆರೋಗ್ಯ ಶಿಬಿರದಿಂದ ಜನರಿಗೆ ಅನುಕೂಲವಾಗುತ್ತಿದೆ ಎಂದರು. ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ, ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ, ಗ್ರಾಮ ಸಂಯೋಜಕರು ಸದಸ್ಯ ವಿನೋದ್ ದೇಸಾಯಿ, ಅಕ್ಷಯ ರಾವಳ, ಅಧ್ಯಕ್ಷರು ಯುವ ಕಾಂಗ್ರೆಸ್ ಜೊಯ್ಡಾ ಸುನಿಲ್ ಗಾವಡ ಇತರರು ಇದ್ದರು. ಈ ಶಿಬಿರದಲ್ಲಿ ಉಚಿತವಾಗಿ ಎಲುಬು ಕೀಲು ಚಿಕಿತ್ಸೆ, ನೇತ್ರ ಚಿಕಿತ್ಸೆ, ಮೂಗು ಗಂಟಲು ಮತ್ತು ಕಿವಿ ಚಿಕಿತ್ಸೆ, ವೈದ್ಯಕೀಯ ಚಿಕಿತ್ಸೆ, ಸ್ತ್ರೀರೋಗ ಚಿಕಿತ್ಸೆ, ಚಿಕ್ಕ ಮಕ್ಕಳ ತಪಾಸಣೆ, ದಂತ ಚಿಕಿತ್ಸೆ ಇನ್ನಿತರ ಚಿಕಿತ್ಸೆಗಳಿಗೆ ಉಚಿತ ತಪಾಸಣೆ ಮಾಡಿ ಔಷಧಗಳನ್ನು ಕೊಡಲಾಯಿತು. 319 ಜನರು ಸೌಲಭ್ಯವನ್ನು ಪಡೆದುಕೊಂಡರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.